ನಿಮಗ್ ಗೊತ್ತಾ ಸಕ್ಕರೆ ಮತ್ತೆ ಬೆಲ್ಲ ಇವೆರಡರಲ್ಲಿ ಯಾವುದು ತುಂಬಾ ಆರೋಗ್ಯಕರ? ಆನ್ಸರ್ ಗೊತ್ತಾಯ್ತು ಅಂತ ಅಂದ್ರೆ ಸರ್ಪ್ರೈಸ್ ಆಗೋದಂತೂ ಖಂಡಿತ. ಮೊದಲಿಗೆ ನಾವು ನಿಜಾಂಶವನ್ನ ನೋಡ್ಬಿಡೋಣ. ಗ್ಲೂಕೋಸ್ ನಮ್ಗೆ ಎನರ್ಜಿಯನ್ನ ಕೊಡುತ್ತೆ. ಫ್ರಕ್ಟೋಸ್ ಹಣ್ಣುಗಳಿಂದ ಬರುತ್ತೆ. ಗ್ಯಾಲಕ್ಟೋಸ್ ಹಾಲಿಂದ ಬರುತ್ತೆ. ಶುಗರ್ ಅಂತ ಅಂದ್ರೆ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. ವೈಟ್ ಶುಗರ್ ಸಕ್ಕರೆ ಏನಿದೆ ಅಲ್ಲ, ಅದು ಆಲ್ಮೋಸ್ಟ್ 100% ಸುಕ್ರೋಸ್ ಇಂದ ಆಗಿರುತ್ತೆ. ಬೆಲ್ಲದಲ್ಲಿ 70-90% ಸುಕ್ರೋಸ್ ಇರುತ್ತೆ. ಜೊತೆಗೆ ಸ್ವಲ್ಪ ಮಿನರಲ್ಸ್ ಕೂಡ ಇರುತ್ತೆ. ಆ ಮಿನರಲ್ಸ್ ಅಷ್ಟು ಕಡಿಮೆ ಇರುತ್ತೆ. ಹೆಚ್ಚು ಬೆನಿಫಿಟ್ ಸಿಗ್ಬೇಕು ಅಂತ ಅಂದ್ರೆ ತುಂಬಾ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕಾಗತ್ತೆ. ತುಂಬಾ ಜನ ಬೆಲ್ಲವನ್ನ ತುಂಬಾ ಆರೋಗ್ಯಕರ ಅನ್ಕೊಂಡು ಜಾಸ್ತಿನೇ ತಗೊಳ್ತಿರ್ತಾರೆ. ಆದ್ರೆ ಅದು ಕೂಡ ಬ್ಲಡ್ ಶುಗರ್ ಮತ್ತೆ ಇನ್ಸುಲಿನ್ ಅನ್ನ ಸ್ಪೈಕ್ ಮಾಡುತ್ತೆ. ಯಾರೆಲ್ಲ ಡಯಾಬಿಟಿಕ್ ಇದ್ದಾರೆ ಅವರಿಗೆ ಬೆಲ್ಲ ಕೂಡ ಸಕ್ಕರೆಯ ರೀತಿಯಲ್ಲಿನೇ ಡೇಂಜರಸ್. ಸೊ ಬೆಲ್ಲ ಆಗಿರ್ಲಿ ಸಕ್ಕರೆ ಆಗಿರ್ಲಿ, ಮಾಡರೇಷನ್ ಇಸ್ ದ ಕೀ. ನೀವು ಜಾಸ್ತಿ ಯಾವ್ದನ್ನ ಯೂಸ್ ಮಾಡ್ತೀರಾ? ಸಕ್ಕರೆ ಬಳಸ್ತೀರಾ ಅಥವಾ ಬೆಲ್ಲನ? ಕಮೆಂಟ್ ಅಲ್ಲಿ ಹೇಳಿ. ಹೆಲ್ತಿ ಟಿಪ್ಸ್ ಬೇಕಾದ್ರೆ ಫಾಲೋ ಮಾಡ್ತಾ ಇರಿ. ಮನೆಯ ಊಟ ಮಾಡ್ಕೊಂಡೇ ಆರೋಗ್ಯಕರವಾಗಿ ತೂಕ ಕಡಿಮೆ ಮಾಡ್ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಮತ್ತೆ DM ಮಾಡಬಹುದು. ಥ್ಯಾಂಕ್ ಯು.